ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಅಪ್ಡೇಟ್ಗಳನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಕೆಲವು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರು, ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 211 ಪಾಯಿಂಟ್ಸ್ 0.85% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು, ಎಕ್ಸ್ಪೆಕ್ಟೇಷನ್ ಕೂಡ ಆಯಿತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ಬೋದು ಅಂತ. ಆನಂತರ ಇನ್ನೂ ಜಾಸ್ತಿನೇ ಆಯಿತು ಆ ಡೌನ್ ಫಾಲ್. ಮತ್ತೆ ಒಂದಷ್ಟು ಪುಲ್ ಬ್ಯಾಕ್ ಕೂಡ ಮಾಡ್ತು ನೋಡಬಹುದು. ಅಪ್ ಟು 11:30ವರೆಗೂ ಒಳ್ಳೆ ರಿಕವರಿ ಕಂಡು ಬಂತು. ನಾವು ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 150 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಯಿತು. ಬಟ್ ಅದು ಸಸ್ಟೈನ್ ಆಗಲಿಲ್ಲ. ಕಂಟಿನ್ಯೂಸ್ ಮತ್ತೆ ಡೌನ್ ಫಾಲ್ ಕಂಡು ಬಂದು 211 ಪಾಯಿಂಟ್ಸ್ ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಇವತ್ತು. ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಎಲ್ಲೂ ಕೂಡ ನೋಡಬಹುದು 705 ಪಾಯಿಂಟ್ಸ್ 0.87% ಡೌನ್ ಫಾಲ್ ಇದೆ. ಎಲ್ಲೂ ಕೂಡ ಅಷ್ಟೇ ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್, ನಂತರ ಇನ್ನು ಜಾಸ್ತಿ ಡೌನ್ ಫಾಲ್, ಮತ್ತೆ ಒಂದಷ್ಟು ಪುಲ್ ಬ್ಯಾಕ್, ಮತ್ತೆ ಕಂಟಿನ್ಯೂಸ್ ಡೌನ್ ಫಾಲ್. ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡಬಹುದು ಇಲ್ಲಿ ಅರೌಂಡ್ 150 ಅಥವಾ 160 ಪಾಯಿಂಟ್ಸ್ ಅಪ್ ಆಗಿದೆ. ಇನ್ ಕೇಸ್ ಅಲ್ಲಿ ಆ ರೀತಿ ಅಪ್ ಆಗಿಲ್ಲ ಅಂದಿದ್ರೆ ಇನ್ನೂ ಜಾಸ್ತಿನೇ ಇರ್ತಿತ್ತು ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.29% ಡೌನ್ ಇದೆ. ನಿಫ್ಟಿ 100 ಅಲ್ಲಿ 0.93% ಡೌನ್ ಇದೆ. ನಿಫ್ಟಿ 200 0.99% ಡೌನ್ ಇದೆ. ನಿಫ್ಟಿ 500 1% ಡೌನ್ ಇದೆ. ಒಟ್ಟಿನಲ್ಲಿ 0.85 ಇಂದ 1% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಇದರಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಅಪ್ ಟು 1.3% ವರೆಗೂ ಡೌನ್ ಫಾಲ್ ಬಂದಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 1.27% ಡೌನ್ ಇದೆ. ಮಿಡ್ ಕ್ಯಾಪ್ 100 1.27% ಡೌನ್ ಇದೆ. ಮಿಡ್ ಕ್ಯಾಪ್ 150 ಕೂಡ 1.21% ಡೌನ್ ಇದೆ. ಅಂದ್ರೆ ಅಬೌವ್ 1.2% ಡೌನ್ ಫಾಲ್ ಮಿಡ್ ಕ್ಯಾಪ್ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಮಂಗಳವಾರ ಕೂಡ ಇದೇ ರೀತಿಯ ಡೌನ್ ಫಾಲ್ ಇತ್ತು ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇವತ್ತು ಕೂಡ ಅದೇ ರೀತಿ ಕಂಟಿನ್ಯೂ ಆಗಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 1.45% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 1.56% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 1.1% ಡೌನ್ ಇದೆ. ಇಲ್ಲೂ ಕೂಡ ಮಂಗಳವಾರದ ಡೌನ್ ಪರ್ಫಾರ್ಮೆನ್ಸ್ ಏನಿತ್ತು ಅದೇ ರೀತಿ ಇವತ್ತು ಕೂಡ ಡೌನ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್. ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲಿ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ. 0.7% ಬಿಲೋ 1% ಇದೆ ಪರ್ಫಾರ್ಮೆನ್ಸ್ ನೋಡಬಹುದು. ಮೈಕ್ರೋ ಕ್ಯಾಪ್ ಅಲ್ಲಿ ಏನಂತ ದೊಡ್ಡ ಡೌನ್ ಫಾಲ್ ಇಲ್ಲ, ಸ್ಟಿಲ್ ಡೀಸೆಂಟ್ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 1.16% ಡೌನ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 1.2% ಡೌನ್ ಇದೆ. ನಿಫ್ಟಿ ಆಟೋ 0.54% ಡೌನ್ ಇದೆ. ನಿಫ್ಟಿ FMCG 1% ಡೌನ್ ಇದೆ. ಹಾಗೆ ಐಟಿ ನೋಡಬಹುದು 1.59% ಡೌನ್ ಇದೆ. ಮೀಡಿಯಾ ನಿಯರ್ಲಿ 0.5% ಡೌನ್ ಇದೆ. ಮೆಟಲ್ 0.75% ಡೌನ್ ಇದೆ. ಫಾರ್ಮಾ 0.83% ಡೌನ್ ಇದೆ. PSU ಬ್ಯಾಂಕ್ಸ್ 1.03% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.01% ಡೌನ್ ಇದೆ. ರಿಯಾಲ್ಟಿ 1.5% ಡೌನ್ ಇದೆ. ಹೆಲ್ತ್ ಕೇರ್ 0.92% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.56% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.45% ನೆಗೆಟಿವ್ ಇದೆ. ಇವತ್ತು ಎಲ್ಲ ಸೆಕ್ಟರ್ಸ್ ಎಕ್ಸೆಪ್ಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇನ್ನೆಲ್ಲವೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನೋಡಬಹುದು. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಮಾತ್ರ ಅಬೋವ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಇನ್ನೆಲ್ಲ ಸೆಕ್ಟರ್ಸ್ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಅದರಲ್ಲೂ ಕಡಿಮೆ ಅಂದ್ರೆ 0.5%, ಅದೇ ಕಡಿಮೆ ಡೌನ್ ಫಾಲ್. ಅದಕ್ಕಿಂತ ಜಾಸ್ತಿನೇ ಎಲ್ಲ ಕಡೆ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು. ನಮ್ಮ ಮಾರ್ಕೆಟ್ ಅಂತೂ ಡೌನ್ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅನ್ನು ನೋಡಬಹುದು. ಅಲ್ಲೂ ಏನ್ ಪಾಸಿಟಿವ್ ಇಲ್ಲ, ಅಲ್ಲಲ್ಲೇ ಯಾವುದೋ ಒಂದೊಂದು ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನೆಲ್ಲ ಕಡೆ ಡೌನ್ ಟ್ರೆಂಡ್ ಇದೆ. ಬಟ್ ದೊಡ್ಡ ಮಟ್ಟದ ಡೌನ್ ಟ್ರೆಂಡ್ ಏನಿಲ್ಲ ನೋಡಬಹುದು. 0.5%, 0.3%, 0.17, 0.29 ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ. ಹಂಗೆ ನೋಡಿದ್ರೆ ಇಂಡಿಯನ್ ಮಾರ್ಕೆಟ್ಸ್ ಮಾತ್ರ ಹಿಂದೆ ಉಳಿದಿದೆ ಅಷ್ಟೇ. ಏಷ್ಯನ್ ಮಾರ್ಕೆಟ್ಸ್ ಬೇರೆ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಕೈ ಕೂಡ ನೋಡಬಹುದು 0.76% ಪಾಸಿಟಿವ್ ಇದೆ. ಚೈನಾದ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇವತ್ತು. ಗ್ಲೋಬಲ್ ಕ್ಯೂಸ್ ಸ್ವಲ್ಪ ನೆಗೆಟಿವ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಅಂತ ಏನು ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾವೆಲ್ಲ ಕಾರಣಗಳು ಇವತ್ತು ಕಾಂಟ್ರಿಬ್ಯೂಷನ್ ಮಾಡಿರ್ಬೋದು ಮಾರ್ಕೆಟ್ಗೆ ಅಂತನ. ಮೊದಲಿಗೆ ಟ್ಯಾರಿಫ್ ಜಾರಿಗೆ ಬಂದಿದೆ. ಟ್ಯಾರಿಫ್ ಇಂಪ್ಯಾಕ್ಟ್ ಈಗಾಗಲೇ ಸ್ಟಾರ್ಟ್ ಆಗಕ್ಕೆ ಬಂದಿದೆ. ಅದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ. ಇವನ್ ಮಂಗಳವಾರ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದ್ದು ಅದೇ ಮೇಜರ್ ಸುದ್ದಿ. ನಿನ್ನೆ ಅಂತೂ ಮಾರ್ಕೆಟ್ ಕ್ಲೋಸ್ ಇತ್ತು. ಹಾಗಾಗಿ ಬಹುಶಃ ನಿನ್ನೆ ಓಪನ್ ಇದ್ದಿದ್ರೆ ನಿನ್ನೆ ಸ್ವಲ್ಪ ನೆಗೆಟಿವ್, ಇವತ್ತು ಸ್ವಲ್ಪ ನೆಗೆಟಿವ್ ಆಗ್ತಿತ್ತೇನೋ. ಎರಡು ಸೇರ್ಸ್ ಇವತ್ತೇ ನಿಯರ್ಲಿ 1% ವರೆಗೂ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ. ಇದನ್ನ ಹೊರತುಪಡಿಸಿದ್ರೆ ಇನ್ನೊಂದು ಮಾರ್ಕೆಟ್ ನ ಡೌನ್ ಫಾಲ್ ಗೆ ಕಾಂಟ್ರಿಬ್ಯೂಷನ್ ಮಾಡಿರಬಹುದಾಗಿರುವಂತ ಸುದ್ದಿ ಅಂತಂದ್ರೆ ಇವತ್ತು ಮಂತ್ಲಿ ಎಕ್ಸ್ಪೈರಿ ದಿನ ಮಾರ್ಕೆಟ್ ವಾಲಟೈಲ್ ಇರುತ್ತೆ. ಯಾಕಂದ್ರೆ
ಪೊಸಿಷನ್ಸ್ ಅನ್ನ ಸ್ಕ್ವೇರ್ ಆಫ್ ಮಾಡಬೇಕಾಗುತ್ತೆ ಟ್ರೇಡರ್ಸ್. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ನಡೆಯುತ್ತೆ. ಹಾಗಾಗಿ ಆ ಒಂದು ಪಾಯಿಂಟ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಇವತ್ತು. ಇನ್ನು ಉಳಿದಂತೆ ಸಣ್ಣ ಪುಟ್ಟ ಕಾರಣಗಳು ಇದ್ದೇ ಇದೆ. FIS ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ, ರುಪಿ ವೀಕ್ ಆಗ್ತಿದೆ, ಇವು ಸಾಕಷ್ಟು ಕಾರಣಗಳು ಇದ್ದೇ ಇದೆ. ಬಟ್ ಅವುಗಳನ್ನ ಹೊರತುಪಡಿಸಿ ಮೇಜರ್ ಕಾರಣಗಳು ಅಂದ್ರೆ ಒಂದು ಟ್ಯಾರಿಫ್, ಇನ್ನೊಂದು ಮಂತ್ಲಿ ಎಕ್ಸ್ಪೈರಿ ಅಂತ ಹೇಳ್ಬೋದು. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ RVNL ಇವತ್ತು ಫೋಕಸ್ ಅಲ್ಲಿತ್ತು. ನಿಮಗೆ ಗೊತ್ತಿರಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. RVNL ಹಾಗೂ ಟೆಕ್ಸ್ಮಾಕೋ ರೈಲ್ ಎಂಜಿನಿಯರಿಂಗ್ ಈ ಎರಡು ಕಂಪನಿಗಳು ಕೂಡ ರೈಲ್ವೆಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದ್ದು 51-49 ಪಾರ್ಟ್ನರ್ಶಿಪ್ ಅಲ್ಲಿ. ಈ ಸುದ್ದಿಯ ಕಾರಣಕ್ಕೆ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿದ್ದು, ಬಟ್ ಎರಡು ಕಡೆ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಟೆಕ್ಸ್ಮಾಕೋ ಹಾಗೂ RVNL ಎರಡು ಕಡೆ. ನಂತರ E2E ನೆಟ್ವರ್ಕ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಎಲ್ಲಿ ಮಾರ್ನಿಂಗ್ ರಿಯಾಕ್ಷನ್ ಚೆನ್ನಾಗಿತ್ತು, ಬಟ್ ಆ ನಂತರ ಮೇಲಿನಿಂದ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನೆಗೆಟಿವ್ ಆಗಿಲ್ಲ, ಅದೇ ಪಾಸಿಟಿವ್ ಅಂತ ಅಂದ್ಕೊಳ್ಬೇಕು E2E ನೆಟ್ವರ್ಕ್ಸ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಇವತ್ತು. ನಂತರ ಎಲೈಟ್ ಖಾನ್ ಇಂಟರ್ನ್ಯಾಷನಲ್ ತುಂಬಾ ಜನರ ಫೇವರೇಟ್ ಸ್ಟಾಕ್. ಗೊತ್ತಿಲ್ಲ ಯಾರಾದ್ರೂ ತಗಲಾಕೊಂಡಿರ್ಬೋದೇನೋ ಈ ಸ್ಟಾಕ್ ಅಲ್ಲಿ. ಈಗಾಗಲೇ ಲಾಸ್ಟ್ 4 ಡೇಸ್ ಇಂದ, ಇವತ್ತು ಸೇರಿ ಲಾಸ್ಟ್ 4 ಡೇಸ್ ಇಂದ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಕಂಟಿನ್ಯೂಸ್ ಮೇಲೆ ಹೋದಂತ ಸ್ಟಾಕ್ ಕಂಟಿನ್ಯೂಸ್ ಕೆಳಗಡೆ ಬರುತ್ತೆ. ತುಂಬಾ ಜನ ತಗಲಾಕೊಂಡಿರಬಹುದು. ನೀವು ಯಾರಾದ್ರೂ ತಗಲಾಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದು ಇನ್ನೊಬ್ಬರಿಗೆ ಪಾಠ ಆಗ್ಬೇಕು. ಯಾಕಂದ್ರೆ ಆಗುವಾಗ ಕೂಡ ಹೇಳಿದ್ದೆ ನಾನು. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಅದರಲ್ಲೂ ಸಪರೇಟ್ ವಿಡಿಯೋ ಕವರ್ ಮಾಡಿ ತಿಳಿಸಿ ಅಂತ. ನಾನು ಕವರ್ ಮಾಡಕ್ ಹೋಗ್ಲಿಲ್ಲ. ಕಾರಣ ಇಷ್ಟೇ, ಮೇಲೆ ಹೋಗ್ತದೆ ಅಂದ್ರೆ ಇವತ್ತಲ್ಲ ನಾಳೆ ಕೆಳಗಡೆ ಬೀಳಲೇಬೇಕು. ಹಾಗಾಗಿ ಜೊತೆಗೆ ಅದು ಯಾವ ಕಾರಣಕ್ಕೆ ಮೇಲೆ ಹೋಗುತ್ತೋ ಗೊತ್ತಿಲ್ಲ. ಆಪರೇಟರ್ಸ್ ಪಂಪ್ ಮಾಡ್ತಾರೆ ಕೆಲವು ಸಲ. ಹಾಗಾಗಿ ಅಂತ ಕಡೆ ನಾವು ಹೋದ್ರೆ ತಗಲಾಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಖಂಡಿತ ಒಂದಷ್ಟು ಜನ ತಗಲಾಕೊಂಡಿರ್ತಾರೆ. ಯಾಕಂದ್ರೆ ಡೈಲಿ ಟ್ರೈ ಮಾಡ್ತಿರ್ತಾರೆ ತಗೊಳಕ್ಕೆ, ಸಿಕ್ಕಿರೋದಿಲ್ಲ. ಯಾವಾಗ ಆಪರೇಟರ್ಸ್ ಮಾರೋದಕ್ಕೆ ಶುರು ಮಾಡ್ತಾರೋ ಅವಾಗ ಸಿಗ್ತಾ ಹೋಗುತ್ತೆ, ಸಿಕ್ಕಿರುತ್ತೆ. ಅನಂತರ ಈಗ ಕಂಟಿನ್ಯೂಸ್ ಡೌನ್ ಆಗ್ತಿದೆ. ಎಕ್ಸಿಟ್ ಆಗೋಕ್ಕೂ ಕೂಡ ಆಗೋದಿಲ್ಲ, ಟ್ರಾಪ್ ಆಗೋಗ್ತಾರೆ. ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತ ತಪ್ಪುಗಳೇ ಇದು. ಹಾಗಾಗಿ ಮತ್ತೆ ಇನ್ನೂ ಒಂದಷ್ಟು ಸಲ ರಿಟೇಲ್ ಇನ್ವೆಸ್ಟರ್ಸ್ ನ ಟ್ರಾಪ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಈಗ ಒಂದು 20-30-40% ಬೀಳುತ್ತೆ, ನಂತರ ಬೋನ್ಸ್ ಕೂಡ ಮಾಡುತ್ತೆ 10-20%. ಆಗ ತುಂಬಾ ಜನ ಟ್ರೈ ಮಾಡ್ತಾರೆ ತಗೊಳಕ್ಕೆ, ಆಗ ಒಂದಷ್ಟು ಜನ ಟ್ರಾಪ್ ಆಗ್ತಾರೆ. ಮತ್ತೆ ಒಂದು 10-20% ಆದ್ಮೇಲೆ ಮತ್ತೆ ಲೋಯರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಪ್ರತಿ ಪಂಪ್ ಅಂಡ್ ಡಂಪ್ ಸ್ಟಾಕ್ ಅಲ್ಲೂ ಕೂಡ ಸೇಮ್ ಸ್ಟೋರಿ, ಬಟ್ ಸೇಮ್ ರಿಟೇಲ್ ಇನ್ವೆಸ್ಟರ್ಸ್ ತಗಲಾಕೊಳ್ತಿರ್ತಾರೆ. ಕೇರ್ಫುಲ್ ಆಗಿರಿ. ತಗಲಾಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಕ್ಸಿಟ್ ಆಗೋಕ್ಕೂ ಕೂಡ ಕಷ್ಟ. ಯಾಕಂದ್ರೆ ಯಾರು ಬೈಯರ್ಸ್ ಇರೋದಿಲ್ಲ. ಪ್ರಯತ್ನ ಪಡ್ತಾ ಇರಿ ಅಷ್ಟೇ, ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಇನ್ನು ಇಂಟರ್ಗ್ಲೋಬಲ್ ಏವಿಯೇಷನ್ ಇವತ್ತು ಮೋರ್ ದನ್ 5% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಕಾರಣ ನಿಮಗೆ ಗೊತ್ತಿರಬಹುದು, ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿಯ ಪ್ರಮೋಟರ್ ಗ್ರೂಪ್ ರಾಕೇಶ್ ಗಂಗ್ವಾಲ್ ಫ್ಯಾಮಿಲಿ 3% ಸ್ಟೇಕ್ ಅನ್ನ ಆಫ್ಲೋಡ್ ಮಾಡ್ತಿದ್ದಾರೆ ಬ್ಲಾಕ್ ಡೀಲ್ ಮೂಲಕ ಅನ್ನುವಂತ ಸುದ್ದಿ ಬಂದಿತ್ತು ನಿನ್ನೆ. ಅದೇ ರೀತಿ ಬ್ಲಾಕ್ ಡೀಲ್ಸ್ ಆಗಿದೆ. ಹಾಗಾಗಿ ಮೋರ್ ದನ್ 5% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ನ್ಯೂಜನ್ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು. 73 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಎಸ್ಪೆಷಲಿ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇವತ್ತು ಅಂದ್ರೆ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. 1% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಕಂಪನಿ 371 ಕೋಟಿ ಆರ್ಡರ್ ಪಡ್ಕೊಂಡಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿದ್ದು, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ. 3.5% ಡೌನ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ BSE ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ಇನ್ನೂ ಒಂದು ಸುದ್ದಿ ಬಂತು ನೋಡಬಹುದು. BSE ಪ್ರಪೋಸಸ್ ಟು ಅಲೋ ಪ್ರೀ ಓಪನ್ ಟ್ರೇಡಿಂಗ್ ಇನ್ F&O ಫ್ರಮ್ ಡಿಸೆಂಬರ್ 8. ಪ್ರಪೋಸಲ್ ಅನ್ನ ಇಟ್ಟಿದೆ. ಡಿಸೆಂಬರ್ 8ನೇ ತಾರೀಕಿಂದ ಈ ಓಪನ್ ಟ್ರೇಡಿಂಗ್ ಸೆಷನ್ ಅನ್ನ ಇಡೋ ಬಗ್ಗೆ F&O ಗೆ ಸಂಬಂಧಪಟ್ಟಂತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 6ನೇ ತಾರೀಕು ಲಿಸ್ಟಿಂಗ್ ಕೂಡ ಮಾಡ್ತಾ ಇದೆ BSE. ಈ ಬಗ್ಗೆ ಸುದ್ದಿ ಬಂದಿತ್ತು. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಅಪ್ ಟು 8% ವರೆಗೂ ಅಪ್ ಆಯ್ತು ಸ್ಟಾಕ್. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮೊನ್ನೆ ಒಂದು ಸುದ್ದಿ ಬಂದಿತ್ತು, ಅಂದ್ರೆ ಮಂಗಳವಾರದ ಸೆಷನ್ ಅಲ್ಲೇ ಸುದ್ದಿ ಬಂತು. ಕಂಪನಿಗೆ PLI ಸರ್ಟಿಫಿಕೇಶನ್ ಸಿಕ್ಕಿರೋ ಬಗ್ಗೆ. ಹಾಗಾಗಿ ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓಲಾ ಎಲೆಕ್ಟ್ರಿಕ್ ಅಲ್ಲಿ. ನಂತರ BEML ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂತು. ಕಂಪನಿ ಹ್ಯಾಸ್ ಪ್ಲಾನ್ಸ್ ಟು ಮೇಕ್ ಟನೆಲ್ ಬೋರಿಂಗ್ ಮೆಷಿನ್ಸ್ ಡಿಪೆಂಡೆನ್ಸ್ ಆನ್ ಚೀನಾ. ಕಂಪನಿ ಹತ್ರ ಪ್ಲಾನ್ ಇದೆ ಟನೆಲ್ ಬೋರಿಂಗ್ ಮೆಷಿನ್ಸ್ ಅನ್ನ ಮಾಡುವಂತದ್ದು ಅನ್ನುವಂತ ಅಪ್ಡೇಟ್ ಬಂದಿತ್ತು. ಯಾಕಂದ್ರೆ ಸದ್ಯದ ಮಟ್ಟಿಗೆ ಚೀನಾದ ಮೇಲೆ ಡಿಪೆಂಡೆನ್ಸ್ ಅನ್ನ ಹೊಂದಿದೆ ಭಾರತ. ಈ ಕಂಪನಿನೇ ಮಾಡುವಂತ ಪ್ಲಾನ್ ಅನ್ನ ಹೊಂದಿದೆ ಅಂತ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇನ್ ಕೇಸ್ ಇದನ್ನ ಅಚೀವ್ ಮಾಡಿದ್ರೆ ಖಂಡಿತ ಅದು ಒಳ್ಳೆ ಸುದ್ದಿ ಆಗುತ್ತೆ BEML ಲಿಮಿಟೆಡ್ಗೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.